ನಮಸ್ಕಾರ ನಾಡಿನ ಶ್ರೀಮಂತ ಸಂಸ್ಕೃತಿಯ ನಂಬಿಕೆಯ ಮಕ್ಕಳೇ. ಜುಲೈ 10 ಇದು ಸಾಮಾನ್ಯ ದಿನವಲ್ಲ. ಇದು ನಮ್ಮ ಧರ್ಮಪಥದ ದೀಪವಂತಿರುವ ಗುರು ಪೂರ್ಣಿಮೆ. ಇಂದು ಗುರುಗಳ ಮಹಿಮೆ, ಋಷಿಗಳ ಋಣ, ಪಿತೃಗಳ ಆಶೀರ್ವಾದ ಇವೆಲ್ಲವನ್ನು ಸ್ಮರಿಸಿ ನಾವು ಒಂದು ಪುಣ್ಯಪ್ರದ ಸಾಧನೆಯತ್ತ ಹೆಜ್ಜೆ ಇಡೋ ದಿನ. ಈ ದಿನ ತಾಯ್ನೀರು, ಗುರುಮಾತೆ, ಶಾಸ್ತ್ರಜ್ಞಾನ ಇವರೆಲ್ಲರ ಅನುಗ್ರಹ ಪಡೆಯೋದು ನಮಗೆ ಸಾಧ್ಯ. ಇಂತಹ ಪವಿತ್ರ ದಿನದಲ್ಲಿ ಅತ್ಯಂತ ಶಕ್ತಿಯುತ ಆದರೆ ಅತ್ಯಂತ ಸರಳವಾದ ಒಂದು ಪರಿಹಾರವಿದೆ. ಕೇವಲ ಕಲ್ಲುಪ್ಪು ಮತ್ತು ಅರಶಿಣದಿಂದ. ಅದಕ್ಕೆ ಮುಂಚೆ ಕೇಳಿ, ಈ ಹಿಂದಿರುವ ತಾತ್ವಿಕ ಶಕ್ತಿ ಎಷ್ಟು ಆಳವೋ ಎಂಬುದನ್ನು. ಕಲ್ಲುಪ್ಪು ಇದು ಭೂತಶುದ್ಧಿ, ನಿಗೇಟಿವಿಟಿಯನ್ನು ಹೀರಿಕೊಳ್ಳುವ ಶಕ್ತಿ. ಅರಶಿಣ ಇದು ಪವಿತ್ರತೆ, ಆವಾಹನೆ, ಶಕ್ತಿ ಮತ್ತು ದೇವತ್ವದ ಸಂಕೇತ. ಈ ಎರಡು ದ್ರವ್ಯಗಳು ನಮ್ಮ ಮನೆಮಾತಿನಷ್ಟು ಸರಳವಾದವುಗಳು, ಆದರೆ ಇದರಲ್ಲಿ ತೀವ್ರವಾದ ಶಕ್ತಿಯ ವೃತ್ತಾಚಕ್ರ ಇದೆ. ಈ ದಿನ ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಮನಸ್ಸಿಗೆ ಧ್ಯಾನ ನೀಡಿ. ನಂತರ ಒಂದು ತಾಮ್ರದ ಅಥವಾ ಪಿತ್ತಳದ ತಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಕಲ್ಲುಪ್ಪು ಮತ್ತು ಅರಶಿಣವನ್ನು ಸಮಪಾತಿಯಾಗಿ ಇಡಿ. ಅದನ್ನು ನಿಮ್ಮ ಮನೆಯ ನುಡಿವಾತಿಲಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಸಮರ್ಪಿಸಿ. ದೀಪ ಹಚ್ಚಿ, ತುಪ್ಪದ ಅಥವಾ ಎಣ್ಣೆಯ ದೀಪ. ಮಂದ ಹಸಿವಿನಲ್ಲಿ ಗಾಯತ್ರಿ ಮಂತ್ರ ಅಥವಾ ಓಂ ಗುರುದೇವಾಯ ನಮಃ ಎಂಬ ಮಂತ್ರವನ್ನು ನಿಮ್ಮ ಶಕ್ತಿ ಮತ್ತು ಶ್ರದ್ಧೆಯ ಪ್ರಕಾರ 9, 11 ಅಥವಾ 21 ಬಾರಿ ಪಠಿಸಿ. ಇಷ್ಟೇ ಸಾಕು. ಈ ಚಿಕ್ಕ ಕ್ರಮ ಮನೆಗೆ ದುಷ್ಟ ಶಕ್ತಿಗಳನ್ನು ದೂರ ಮಾಡುತ್ತದೆ. ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತವೆ. ಗುರುವಿನ ದೃಷ್ಟಿಯಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಲಕ್ಷ್ಮಿಯ ಪ್ರವೇಶಕ್ಕೆ ದಾರಿ ತೆರೆದು ಕೊಡುತ್ತದೆ. ಅವರೇ ಹೇಳ್ತಾರೆಲ್ಲ, ಗುರುವಿನ ಅನುಗ್ರಹದಿಂದಲೇ ಜ್ಞಾನ ಬರುವುದು, ಜ್ಞಾನದಿಂದಲೇ ವಿಜಯ ಸಾಧ್ಯ. ಇದೊಂದು ನಿಮ್ಮಿಂದ ಮಾತ್ರ ಸಾಧ್ಯವಾಗುವ ಶಕ್ತಿಯ ಶಕ್ತಿ. ಇದು ಯಾವುದೋ ತಂತ್ರವಲ್ಲ, ಇದು ನಂಬಿಕೆಯ ಮಾರ್ಗ. ಇದೇ ನಮ್ಮ ಕರ್ನಾಟಕ ಸಂಸ್ಕೃತಿ, ಇತಿಹಾಸ ಮತ್ತು ತಾಯ್ನಾಡಿನ ಧರ್ಮಪಥ. ಇನ್ನೂ ತಿಳಿಯಲಿ, ನಿಮ್ಮ ಮನೆಯಲ್ಲಿ ಗುರುದರ್ಶನ ಬರಲಿ. ಈ ಪೂರ್ಣಿಮೆ ನಿಮಗೆ ಶ್ರೇಯಸ್ಸು, ಆಯುಷ್ಯ, ಐಶ್ವರ್ಯ ನೀಡಲಿ ಎಂದು ಪೂರ ಹೃದಯದಿಂದ ಪ್ರಾರ್ಥನೆ. ಜಯ ಗುರುದೇವ. ಉದ್ಧರಣ.